ಪೀಪಲ್ ಆರ್ ಯೂಸಿಂಗ್ UPI. ಹೌದು, ಆರಾಮಾಗಿ ಯೂಸ್ ಮಾಡ್ಕೊಡ್ತಾರೆ. ಅನ್ನೆಸರಿ ಪ್ಯಾನಿಕ್ ಆಗಿ ದುಡ್ಡು ತಗೊಳ್ಳೋದು ಏನು ಅವಶ್ಯಕತೆನೇ ಇಲ್ಲ ಅಂತ ನಾನು ಈ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಪಾಕ್ ದಾಳಿ ಮಾಡಿದಂತ ಪ್ರದೇಶಗಳ ಮೇಲೆ ಈಗ ಪರಿಶೀಲನೆ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಹಾನಿಗೀಡಾದ ಸ್ಥಳಗಳ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಗಡಿ ಪ್ರದೇಶದ ಉರಿಗೆ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವರು ಭೇಟಿ ಕೊಟ್ಟಿದ್ದಾರೆ. ಗಡಿ ಭದ್ರತಾ ಪಡೆಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸಿನ್ಹಾ ಅವರು. ಮನೆ ಕಳೆದುಕೊಂಡಿರೋ ಸಂತ್ರಸ್ತರಿಗೆ ಸಿನ್ಹಾ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಿದ್ದಾರೆ. ಪಾಕ್ ದಾಳಿ ಮಾಡಿದ್ದ ಗಡಿ ಪ್ರದೇಶಗಳೇನಿದಾವಲ್ಲ ಅಲ್ಲಿ ಪರಿಶೀಲನೆಗೆ ಹೋಗಿರೋದು ಸಿನ್ಹಾ ಅವರು. ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಒಂದಿಷ್ಟು ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡ್ತು. ಗಡಿ ಪ್ರದೇಶದ ಉರಿಗೆ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಆಗಬೇಕು ಅಂದರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅಂತ ಹೇಳಿ ಸಾರ್ವಜನಿಕರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಸೇನಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಒಂಥರ ಮೆಚ್ಚುಗೆ ಕೆಲಸ ಸರ್. ಇನ್ನೊಂದು ಲೈನ್ ಆಫ್ ಕಂಟ್ರೋಲ್ ಲೆಫ್ಟಿನೆಂಟ್ ಜನರಲ್ ರ್ಯಾಂಕ್ ಅವರು ಒಂದು ಹೋದ್ಮೇಲೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕುತ್ತೆ ಯಾವ ತರ ಪ್ರಿಪರೇಷನ್ ಆಗಿತ್ತು ಅಂತ. ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಇನ್ಫಾರ್ಮೇಶನ್ ಬೇಕು. ಅವ್ರು ಹೋಗಿದ್ರು ಅಂದ್ರೆ ಒಂದು ಜನಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮವ್ರು ಅಲ್ಲಿ ಒಂದು ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಪಾಯಿಂಟ್ ಆಫ್ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇದು ಒಳ್ಳೇದು. ಡಿಫೆನ್ಸ್ ಪಾಯಿಂಟ್ ಆಫ್ ವ್ಯೂ ಅವ್ರ ಜುಡಿಸ್ಟ್ರೇಷನ್ ನಲ್ಲಿ ಹೆಂಗೆ ಪ್ರಿಪರೇಷನ್ ಆಗುತ್ತೆ, ನೆಕ್ಸ್ಟ್ ಪ್ಲಾನ್ ಆಫ್ ಏನೇನು ವಲ್ನರಬಲ್ ಏರಿಯಾಸ್ ಇದೆ ಅದಕ್ಕೆ ಏನು ಪ್ಲಾನ್ ಮಾಡಬೇಕು, ಅವ್ರ ಕೆಳಗಡೆ ಇರುವ ಆಫೀಸರ್ಸ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಅವರಲ್ಲಿ ಇದ್ದರೆ ಅಂದರೆ ಒಂದು ಕಾನ್ಫಿಡೆನ್ಸ್ ಬರ್ತಾರೆ ಅಲ್ಲಿ ಆಫೀಸರ್ಸ್ ಎಲ್ಲರಿಗೆ ಒಂದು ಸೇನಾಗಿ ಒಂದು ಕಾನ್ಫಿಡೆನ್ಸ್. ನಮ್ಮ ಬಾಸು ನಮ್ಮ ಏರಿಯಾನಲ್ಲಿ ನಮ್ಮ ಕಮಾಂಡ್ ಬಾಸ್ ನಮ್ಮ ಜೊತೆಗೇನೆ ಇದ್ದಾರೆ. ಅವ್ರು ಸುಮ್ಮನೆ ಆರ್ಮಿ ಚೀಫ್ ತರ ಹೋಗಿ ಏನೋ ಸೀಕ್ರೆಟ್ ಆಗಿ ಅವನು ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ ಅಂದ್ರೆ ಲೀಡರ್ ಅಂದ್ರೆ ಅವ್ರ ಸಿಚುವೇಶನ್ ಅಲ್ಲಿ ಇದ್ದಾರೆ. ಆ ತರನೇ ಪ್ರತಿಯೊಬ್ಬ ಆಫೀಸರ್ ಆ ತರನೇ ಮಾಡ್ಬೇಕು. ಅವ್ರ ಜುಡಿಷನಲ್ ಏನ್ ಆ ತರ ಮಾಡ್ಲೇಬೇಕು. ಎಸ್, ಲೀಡರ್ ಅಂತ ಅಂದ್ರೆ ಅದು ಭಾರತ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಭಾರತದ ದಾಳಿಗೆ ಹೆದರಿ ಅಲ್ಲಿನ ಸೇನಾ ಮುಖ್ಯಸ್ಥನೇ ಗಾಯವಾಗೋಗ್ಬಿಟ್ಟಿದ್ದ. ಅದಾದ ನಂತರ ಪ್ರಧಾನಿ ಅಂತೂ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕಾಣಿಸ್ತಾನೆ ಇಲ್ಲ. ಹಾಗಾಗಿನೇ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಗೆ ತಲುಪಿರೋದು ಈಗ. ಆದ್ರೆ ಭಾರತ ಯಾವಾಗಲೂ ಕೂಡ ಜನ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ರಧಾನಮಂತ್ರಿಗಳೇ ಹೋಗ್ತಾರೆ, ಗೃಹ ಸಚಿವರೇ ಹೋಗ್ತಾರೆ, ಸೇನಾ ಮುಖ್ಯಸ್ಥರೇ ಹೋಗ್ತಾರೆ. ಇದು ಭಾರತ ಅಂತ ಅಂದ್ರೆ ಈಗ ಯಾರ್ಯಾರು ದೇಶದ ಬಗ್ಗೆ ದೇಶದ ಪೊಲಿಟಿಕ್ಸ್ ಲೀಡರ್ ಬಗ್ಗೆ ಪ್ರಶ್ನೆ ಮಾಡಿದ್ರು ಅವ್ರಿಗೆಲ್ಲ ನೇರ ಉತ್ತರ ವಿತ್ ವಿಜುವಲ್ ಪ್ರೂಫ್. ಇದು ಆಡಿಯೋ ಪ್ರೂಫ್ ಅಲ್ಲ, ವಿಜುವಲ್ ಪ್ರೂಫ್. ಎಲ್ಲರಿಗೂ ಪ್ರೂಫ್ ಬೇಕಿತ್ತು. ಆ ಪ್ರೂಫ್ ಏನು ಅಂತ ಈಗಾಗಲೇ ನಾವು ಇಡೀ ವಿಶ್ವದ ಮುಂದೆ ನಾವು ಇಟ್ಟಿದೀವಿ. ನೋಡಿ, ದೇಶದ ಲೀಡರ್ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ನಮಗಾಗಿ ಒಬ್ಬ ಲೀಡ್ರು ನಾನು ಇದೀನಿ ನೀನು ಮುನ್ನುಗ್ಗು ಅಂತ ಹೇಳೋದು ಸಾಕಷ್ಟು ಧೈರ್ಯ ಕೊಡುತ್ತೆ ಒಬ್ಬ ಸೈನಿಕನಿಗೆ. ಆ ದೇಶದ ಪರಿಸ್ಥಿತಿ ಯಾಕಾಗಿದೆ, ಅಲ್ಲಿನ ದೇಶದ ಜನರಲ್ಲೇ ಓಡೋಗಿದ್ದಾನೆ. ಅವ್ರ ಪರಿಸ್ಥಿತಿ ಹೇಗಿದೆ ಈಗ, ದೇಶದ ಜನರಲ್ ನ ಚೇಂಜ್ ಮಾಡೋಣ, ಯಾರು ಲೆಫ್ಟಿನೆಂಟ್ ಜನರಲ್ ಇದ್ರು ಬೇರೆ ಇದ್ರು ಅವ್ರನ್ನ ಜನರಲ್ ಆಗಿ ಪ್ರಮೋಟಿವ್ ಮೆಜರ್ಸ್ ತಗೊಂಡು ಅವರಿಗೆ ಪ್ರಮೋಷನ್ ಕೊಟ್ಟು ಕೂರ್ಸೋಣ. ಈ ಆಲೋಚನೆ ನೋಡಿ, ಯುದ್ಧದ ಸಂದರ್ಭದಲ್ಲಿ ಒಬ್ಬ ಜನರಲ್ ನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಅವನ ರೂಪುರೇಷೆನೆ ಎಲ್ಲೋ ಒಂದ್ ಕಡೆ ಲ್ಯಾಪ್ಸ್ ಆಗಿದೆ. ನೋಡಿ, ಸಿಸಿ ಕ್ಯಾಮೆರಾದಲ್ಲಿ ಪಾಕ್ ಶೆಲ್ ದಾಳಿ ಸೆರೆಯಾಗಿದೆ ಅಂತೆ. ಪೂಂಚ್ನ ಮನೆಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಶೆಲ್ ದಾಳಿ ಸೆರೆಯಾಗಿರೋದು. ಬೆಳಗ್ಗೆನೆ ಶೆಲ್ ದಾಳಿ ನಡೆಸಿದ್ದ ಪಾಕಿಸ್ತಾನದ ಉಗ್ರರು ಬೆಳಗ್ಗೆನೆ ಶೆಲ್ ದಾಳಿಯನ್ನ ನಡೆಸಿದ್ರು. ಶೆಲ್ ದಾಳಿಗೆ ಇಡೀ ಮನೆಯೇ ಧ್ವಂಸ ಆಗಿ ಹೋಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಪಾಕಿಸ್ತಾನದ ಶೆಲ್ ದಾಳಿ ಸೆರೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಪೂಂಚ್ನ ಮನೆಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಇವತ್ತು ಬೆಳಗ್ಗೆ ಶೆಲ್ ದಾಳಿ ನಡೆಸಿದ್ರು ಪಾಕಿಸ್ತಾನದ ಉಗ್ರರು. ಇದು ಹೇಗೆ ನಡೀತು, ಎಲ್ಲಿ ನಡೀತು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಪ್ರಶ್ನೆ ಇದ್ದೇ ಇತ್ತು. ಸಿಸಿ ಕ್ಯಾಮ್ರಾದಲ್ಲಿ ಆ ಒಂದು ಘಟನೆ ಸೆರೆಯಾಗಿದೆ. ಎಸ್, ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಎಸ್, ಇದೆ ಅಲ್ವಾ ದೃಶ್ಯ ಅದು? ಎಸ್ ಇದೇ ದೃಶ್ಯ. ಆ ಮನೆಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥ ಒಂದು ದೃಶ್ಯ ಇದು. ಬೆಳಗ್ಗೆನೆ ಶೆಲ್ ದಾಳಿ ನಡೆಸ್ತಾರೆ ನೋಡಿ. ಎಸ್, ಅಕ್ಷರಶಃ ಸ್ಮಶಾನ ಆಗೋಗ್ಬಿಡುತ್ತೆ ಅಲ್ಲಿನ ಒಂದು ಪ್ರದೇಶ. ಶೆಲ್ ದಾಳಿಯ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶಾಂತ ರೀತಿಯಲ್ಲಿದ್ದಂಥ ಒಂದು ವಾತಾವರಣ, ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಏಕಾಏಕಿ ಶೆಲ್ ದಾಳಿ ಆಗಿಬಿಡುತ್ತೆ. ಸಂಪೂರ್ಣವಾಗಿ ಹೊಗೆ, ದಟ್ಟವಾದಂಥ ಹೊಗೆ ಎಲ್ಲ ಆವರಿಸ್ಕೊಂಡು ಬಿಡುತ್ತೆ ಶೆಲ್ ದಾಳಿಯ ನಂತರ. ಈ ಶೆಲ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪಾಕಿಸ್ತಾನಲ್ಲಿ ಆಗಿತ್ತ, ಇದು ಎಲ್ಲಿ ಆಗುತ್ತೆ ಶೆಲ್ ದಾಳಿ? ಎಸ್, ಇದು ನಮ್ಮವರ ಅಟ್ಯಾಕ್ ಮಾಡಿದ್ರ, ನಾವು ಅಟ್ಯಾಕ್ ಮಾಡಿರೋದು.
ಇಂಡಿಯನ್ ಅಂದ್ರೆ ಪಾಕಿಸ್ತಾನ ಶೆಲ್ ದಾಳಿ ಇದು, ಪಾಕಿಸ್ತಾನ ನಡೆಸಿರುವಂತ ಶೆಲ್ ದಾಳಿ ಪೂಂಚ್ನ ಮನೆಯೊಂದರ ಪೂಂಚ್ನಲ್ಲಿ ಅಂದ್ರೆ ನಮ್ಮದು ನಮ್ಮ ಅವರೇ ಅಟ್ಯಾಕ್ ಮಾಡಿದ್ರು, ಅವರೇ ಅಟ್ಯಾಕ್ ಅವರೇ ಅಟ್ಯಾಕ್ ಮಾಡಿದ್ರು. ಓಕೆ, ಏನೋ ಚಿನ್ನ ಪುಟ್ಟ ಏನು ಅಟ್ಯಾಕ್ ಮಾಡಿರ್ಬೋದು, ಅದೆಲ್ಲ ಏನಂದ್ರೆ ಅವ್ರು ಸಸ್ಟೈನೆನ್ಸ್ ಮಾಡಿ ನಾನು ಅಟ್ಯಾಕ್ ಮಾಡಿದ್ದೀನಿ ನೋಡಿ ಅಂತ ಅವ್ರಿಗೆ ಪ್ರಜೆಗಳಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋಕೆ ಇದೆಲ್ಲ ಚಿನ್ನ ಪುಟ್ಟ ಮಾಡ್ತಾ ಇರ್ಬೋದು. ಅದೆಲ್ಲ ಬೇಜಾರು ಮಾಡೋಕೆ ಏನು ಅವಶ್ಯಕತೆ ಇಲ್ಲ, ನಮ್ಮ ಕಡೆ ಇನ್ನೂ ದೊಡ್ಡ ದೊಡ್ಡ ವೆಪನ್ಸ್ ಇದೆ, ಎಲ್ಲ ಅಟ್ಯಾಕ್ ಮಾಡ್ಬೋದು. ಬಟ್ ನಮ್ಮ ಜನರು ಏನು ಅಂದರೆ ಸ್ವಲ್ಪ ಹುಷಾರಾಗಿರಬೇಕು, ಆಚೆ ಕಡೆ ಬರಬಾರ್ದು, ಒಳಗಡೆ ಇರಬೇಕು, ಸ್ವಲ್ಪ ಗ್ರೂಪ್ ಮೀಟಿಂಗ್ಗಳೆಲ್ಲ ಅವಾಯ್ಡ್ ಮಾಡಬೇಕು. ಯಾಕಂದರೆ ಒಂದು ಗ್ರೂಪ್ ಅಂದರೆ ಕಾಂಗ್ರಿಗೇಟ್ ಆಗಿದ್ಮೇಲೆ ಒಂದು ಅಟ್ಯಾಕ್ ಆದ್ಮೇಲೆ ಎಲ್ಲರಿಗೂ ಚಾನ್ಸ್ ಡ್ಯಾಮೇಜ್ ಆಗೋದು ಜಾಸ್ತಿ. ಒಂದು ಮನೆನೇ ಸಂಪೂರ್ಣವಾಗಿ ಧ್ವಂಸ ಆಗೋಗ್ಬಿಟ್ಟಿದೆ ಸರ್. ಅಕಸ್ಮಾತ್ ಆಗಿ ಯಾರಾದ್ರೂ ಇದ್ದು ಬಿಟ್ಟಿದ್ರೆ ಕತೆ ಏರಿಯಾದಲ್ಲಿ ಇರುವಂತ ಮನೆ ಅನ್ಸುತ್ತಿದ್ದು, ಹಾಗಾಗಿ ಆ ಶೆಲ್ ದಾಳಿಯಲ್ಲಿ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಶೆಲ್ ದಾಳಿಯನ್ನ ಯಾವಾಗ ನಡೆಸ್ತಾರೆ ಅಂತ ಅಂದ್ರೆ ಕ್ರಾಸ್ ಬಾರ್ಡರ್ ಫೈರಿಂಗ್ ಎಲ್ಲ ಶೆಲ್ ದಾಳಿ. ಶೆಲ್ ಅಂದ್ರೆ ಏನಂದ್ರೆ ಗೊತ್ತಾ, ಒಂದು ಚಿಕ್ಕ ಬುಲೆಟ್ ತರ ಇರುತ್ತೆ ಶೆಲ್ ಅಂದ್ರೆ. ಓಕೆ, ಅದೇ ಅಂದ್ರೆ ಅಟ್ಯಾಕ್ ಮಾಡಿದ್ಮೇಲೆ ಅದು ಬಿದ್ದಿದ್ದ ಅದರಲ್ಲೇ ಸ್ಮೋಕ್ ಬರುತ್ತೆ, ಬ್ಲಾಸ್ಟ್ ಆಗುತ್ತೆ. ಅದು ಚಿಕ್ಕ ಬ್ಲಾಸ್ಟಿಂಗ್ ದೊಡ್ಡ ಬುಲೆಟ್ ನಾರ್ಮಲ್ ಇದೆಲ್ಲ ಗನ್ ಅಲ್ಲಿ ಬುಲೆಟ್ ಇರುತ್ತಲ್ಲ ಅದ್ ತರಾನು ಸ್ವಲ್ಪ ದೊಡ್ಡದಿರುತ್ತೆ. ಅದು ಶೆಲ್ಲಿಂಗ್ ಅಂತ ನಾರ್ಮಲ್ ಶೆಲ್ಲಿಂಗ್ ಆಗ್ತಾ ಇದೆ, ನಮ್ಮ ಮಿಲಿಟರಿ ಟರ್ಮಿನಾಲಜಿ ಶೆಲ್ಲಿಂಗ್ ಆಗ್ತಾ ಇದೆ ಅಂದ್ರೆ ಆರ್ಟಿಲರಿ ಯೂಸ್ ಮಾಡ್ತಾ ಇದ್ದಾರೆ, ಅಮ್ಯುನೇಷನ್ ಸ್ಮಾಲ್ ಅಮ್ಯುನೇಷನ್ ತರ ಯೂಸ್ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಅಟ್ಯಾಕ್ ಆಗ್ತಾ ಅದೆಲ್ಲ ಮಿಸೈಲ್ಸ್ ತರ ದೊಡ್ಡದು ಆ ತರ ಇಲ್ಲ, ಸ್ವಲ್ಪ ಚಿಕ್ಕದ ಅಟ್ಯಾಕ್ ಮಾಡಿದ್ದಾರೆ ಅಷ್ಟೇ. ಶಶಾಂಕ್, ಬಹಳ ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂದ್ರೆ, ಈ ನಮ್ಮ ಭಾರತ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಹೇಳಿತ್ತು, ನಮ್ಮ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ, ನಾವು ಪಾಕಿಸ್ತಾನ ತಂಟೆಗೆ ಹೋಗ್ತಾ ಇಲ್ಲ, ಪಾಕಿಸ್ತಾನದ ಒಳಗಿರುವಂತ ಉಗ್ರರನ್ನ ಹೊಡೆದಾಕೋದು ನಮ್ಮ ಗುರಿ, ಅದನ್ನ ನಾವು ಸಾಧಿಸಿದೀವಿ. ಸೊ ಪಾಕಿಸ್ತಾನ ಇಲ್ಲಿಗೆ ಈ ವಿಚಾರವನ್ನ ಬಿಟ್ರೆ ಒಳ್ಳೇದು, ನಾವಂತೂ ನಿಮ್ಮ ತಂಟೆಗೆ ಬರ್ತಾ ಇಲ್ಲ, ನೀವು ನಮ್ಮ ತಂಟೆಗೆ ಬಂದರೆ ನಿಮ್ಮನ್ನು ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿತ್ತು. ಅದ್ರ ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಸಂಜೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಬಳಿ ತಾಕತ್ತಿಲ್ಲ, ಭಾರತವನ್ನು ಎದುರಿಸುವಂಥ ಶಕ್ತಿ ಇಲ್ಲ, ಆದರೂ ಕೂಡ ಈ ಅಟ್ಯಾಕ್ ಮಾಡುತ್ತೆ ಪಾಕಿಸ್ತಾನ ಅಂದರೆ ಏನು ಧೈರ್ಯ ಅಂತ. ಅಲ್ಲ, ನಮ್ಮ ಪ್ಲಾನ್ ಆಫ್ ಆಕ್ಷನ್ ಇದ್ದಿದೆ ಅದು, ನಾವು ನೇರವಾಗಿ ನಾವು ಹೇಳಿದ್ದಿದೆ ಅದು, ಉಗ್ರವಾದಿಗಳನ್ನ ನಾವು ಸಹಿಸಲ್ಲ, ಉಗ್ರವಾದತನ ಟೆರರ್ ಕ್ಯಾಂಪ್ಸ್ನ ಯಾವುದೇ ಕಾರಣಕ್ಕೆ ಭಾರತ ದೇಶ ಕ್ಷಮಿಸಲ್ಲ. ಮತ್ತೆ ನಮ್ಮನ್ನು ರಿಟ್ಯಾಲಿಯೇಟ್ ಮಾಡಿಕೊಂಡು ನಮ್ಮ ಮನೆ ಒಳಗಡೆ ನುಗ್ಗಿ ಅವರು ಯಾವುದೋ ಒಂದು ಮೆಸೇಜ್ ಕೊಟ್ಟು ಹೋಗ್ತಾರೆ ಅಂದ್ರೆ ಸುಮ್ಮನೆ ಕುತ್ಕೊಳ್ಳೋ ಅಂತ ಭಾರತ ದೇಶ ಈಗಿನ ಭಾರತ ದೇಶ ಅಲ್ಲ. ಯಾಕಂದ್ರೆ ಈಗಾಗಲೇ 1971 ಅಲ್ಲಿ ನಾವು ಪಾಠ ಕಲಿಸಿದ್ವಿ, 99 ಅಲ್ಲಿ ಕಲಿಸಿದ್ವಿ, 2016 ಅಲ್ಲಿ ಕಲಿಸಿದ್ವಿ, 2019 ಅಲ್ಲಿ ಕಲಿಸಿದ್ವಿ. ಸೊ ಇಷ್ಟೆಲ್ಲ ಆಗಿ ಅವ್ರಿಗೆ ನಮ್ಮ ಶಕ್ತಿ ಏನು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ. ಹಿಂಗಿದ್ರೂ ಸಹಿತ ಯಾವಾಗ ಈ ಟೆರರ್ ಅಟ್ಯಾಕ್ ಆಯ್ತು, ಇಂಡಿಯಾ ಒಂದು ಸ್ಟ್ಯಾಂಡ್ ಬಂತು, ಇಲ್ಲ ಇವ್ರನ್ನು ಬೇರೆ ಸಮೇತ ಕಿತ್ತಾಕ್ಬೇಕು.